ಆತನಿಗೆ ಪಕ್ಕದ ಏರಿಯಾ ಮಹಿಳೆ ಜೊತೆ ಸಂಬಂಧ ಶುರುವಾಗಿತ್ತು. ಇದೇ ಸಲುಗೆಯಲ್ಲೇ ಆಗಾಗ ಮನೆಗೂ ಬಂದು ಹೋಗ್ತಾ ಇದ್ಲು. ಶನಿವಾರ ಮಧ್ಯಾಹ್ನ ಆಂಟಿ ಮನೆಗೆ ಬರ್ತಿದ್ದಂತೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಪಕ್ಕದ ಏರಿಯಾ ಸುಂದರಿ ಆಗಾಗ ಮನೆಗೆ ಬರ್ತಿದ್ಲು ಕಿನ್ನರಿ. ಆಟೋ ಮಾವಯ್ಯ ಆಂಟಿ ಜೊತೆ ಜುಮ್ಮಾಯ. ಪ್ರೇಮವೇ ಆಗ್ಲಿ ಕಾಮವೇ ಆಗ್ಲಿ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರಬೇಕು. ಅರಿಷಡ್ ವರ್ಗಗಳನ್ನ ಯಾರೂ ಕೂಡ ಮೀರಿ ನಿಂತವರಿಲ್ಲ. ಹಾಗಂತ ಕಾಮದ ಹೊಳೆಯಲ್ಲಿ ಬಿದ್ದವರು ಉಳಿದಿದ್ದೂ ಇಲ್ಲ. ಯಾಕಂದ್ರೆ ಪ್ರೇಮದ ಮೋಹಕ್ಕಿಂತ ಕಾಮದ ಮೋಹ ಕೆಟ್ಟದ್ದು ಅಂತಾರೆ. ಹೀಗಾಗಿಯೇ ಪ್ರೇಮವನ್ನ ಸುಗಂಧ ಅಂದ್ರೆ ಕಾಮವನ್ನ ಕಂಟಕ ಅನ್ನೋದು. ಅದರಲ್ಲೂ ಈ ಅಕ್ರಮ ಸಂಬಂಧ ಅನ್ನೋದು ಅದೆಷ್ಟು ಜನರ ಬಲಿ ಪಡೆದಿದೆಯೋ ಲೆಕ್ಕವಿಲ್ಲ. ಆದ್ರೂ ಕೂಡ ಈ ಅಂಕಲ್ ಆಂಟಿಯರ ಕಳ್ಳಾಟ ನಿಲ್ತಿಲ್ಲ. ಮದುವೆಯಾಗಿ ಮಕ್ಕಳಿದ್ರು ಪರಪುರುಷನ ಮೇಲಿನ ಮೋಹ ಹೋಗ್ತಿಲ್ಲ. ಬೆಂಗಳೂರಲ್ಲಿ ಪಕ್ಕದ ಏರಿಯಾದ ಆಂಟಿ ಹಿಂದೆ ಬಿದ್ದವನು ದುರಂತ ಅಂತ್ಯ ಕಂಡಿದ್ದಾನೆ. ಮಠ ಮಧ್ಯಾಹ್ನವೇ ಮನೆಗೆ ಬಂದಿದ್ದ ಆಂಟಿ ಆಟೋ ಡ್ರೈವರ್ ಪಾಲಿಗೆ ಕಂಟಕವಾಗಿ ಹೋಗಿದ್ದಾಳೆ. ಅದು ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯ. ಪಕ್ಕದ ಏರಿಯಾದ 4 ಮಂದಿ ಸೀದಾ ಮನೆಗೆ ನುಗ್ಗಿದ್ರು. ಏನು ಅಂತ ವಿಚಾರಿಸೋದ್ರೊಳಗೆ ಹಿಗ್ಗಾಮುಗ್ಗಾ ಥಳಿಸೋದಕ್ಕೆ ಶುರು ಮಾಡಿದ್ದಾರೆ. ಮನೆಯಿಂದ ಹೊರಗೆ ಎಳಕಂಡು ಬಂದವರೇ ಬೀದಿಯಲ್ಲಿ ಕೆಡವ್ಕೊಂಡು ಮನಸೋಗಿಚ್ಛೆ ಥಳಿಸಿದ್ದಾರೆ. ಬಿಟ್ಬಿಡಿ ಅಂದ್ರೂ ಕೇಳಿಲ್ಲ. ಕಾಲಿಗೆ ಬಿದ್ರು ಅವರ ಆಕ್ರೋಶದ ಕಿಚ್ಚು ಆರಿಲ್ಲ. ತಮ್ಮ ಮನೆ ಹೆಣ್ಣು ಮಗಳು ಈತನ ಮನೆಗೆ ಹೋಗಿದ್ಲು ಅನ್ನೋ ಸಿಟ್ಟಿಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ರು. ಇದರ ಬೆನ್ನಲ್ಲೇ ಆ ಆಟೋ ಡ್ರೈವರ್ ಸಾವಿನ ಕದ ತಟ್ಟಿದ್ದಾನೆ. ಈ ಫೋಟೋದಲ್ಲಿರೋ ಈತನ ಹೆಸರು ನರಸಿಂಹರಾಜು ಅಲಿಯಾಸ್ ಕೊಂಡ ಅಂತ. ಬೆಂಗಳೂರಿನ ಯಶವಂತಪುರದ ಮುತ್ಯಾಲನಗರ ನಿವಾಸಿ. ಆಟೋ ಓಡಿಸಿಕೊಂಡಿದ್ದವನಿಗೆ ಪಕ್ಕದ ರಸ್ತೆಯ ಆಂಟಿಯೊಬ್ಬರ ಪರಿಚಯವಾಗಿತ್ತು. ಇದೇ ಪರಿಚಯ ಅಕ್ರಮ ಸಂಬಂಧಕ್ಕೂ ತಿರುಗಿತ್ತು. ಆಟೋ ಡ್ರೈವರ್ ಹಿಂದೆ ಬಿದ್ದ ಆಂಟಿ ಮನೆ ಮಠವನ್ನೇ ಮರೆಯೋದಕ್ಕೆ ಶುರು ಮಾಡಿದ್ಲು. ಈ ವಿಷಯ ಕುಟುಂಬಸ್ಥರಿಗೆ ಗೊತ್ತಾಗ್ತಿದ್ದಂತೆ ಸಾಕಷ್ಟು ಬಾರಿ ಗಲಾಟೆ ಮಾಡಿದ್ರಂತೆ. ಆದ್ರೂ ಕೂಡ ಇವರಿಬ್ಬರ ಕಳ್ಳಾಟ ನಿಂತಿರ್ಲಿಲ್ಲ. ಹಗಲೊತ್ತಲ್ಲೇ ಪಕ್ಕದ ಏರಿಯಾದ ಆಂಟಿ ಈತನ ಮನೆಗೆ ಬಂದು ಹೋಗೋದು ಮಾಡ್ತಿದ್ಲು. ಶನಿವಾರ ಮಧ್ಯಾಹ್ನ ಕೂಡ ಈ ನರಸಿಂಹರಾಜು ಮನೆಗೆ ಬಂದಿದ್ದಾಳೆ. ಈ ವಿಷಯ ಅದ್ಹೇಗೋ ಮನೆಯವರಿಗೆ ಗೊತ್ತಾಗಿದೆ. ಸಂಬಂಧಿಕರೆಲ್ಲ ಸೇರ್ಕೊಂಡು ನರಸಿಂಹರಾಜು ಮನೆಗೆ ಬಂದಿದ್ರು. ಏಕಾಏಕಿ ಹೊರಗೆ ಎಳಕಂಡು ಬಂದವರೇ ಮನಸೋಗಿಚ್ಛೆ ಹಲ್ಲೆ ನಡೆಸಿದ್ರು. ಹೊಡಿತಾ ಇದ್ರು ಸರ್. ಆ ಅಣ್ಣನ ಹೆಂಗೆಂಗೋ ಹೊಡಿತಾ ಇದ್ರು ಪಾಪ. ಆಮೇಲೆ ಅವ್ರ ತಾಯಿ ಮಾತ್ರ ಹತ್ಕೊಂಡಿದ್ರು ಸರ್. ನಾನು ನಮ್ಮ ತಾಯಿ ಇಬ್ಬರು ಮೇಲೆ ಹೋಗಿ ಹೇಳಿದ್ವಿ, ಏನಿದ್ರು ಮಾತಾಡಿ ಹೊಡಿಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ವಿ. ನಿಮ್ಗೇನು ಗೊತ್ತಿಲ್ಲ, ಹೋಗ್ರಮ್ಮ ಅಂತ ಹೇಳ್ಬಿಟ್ರು. ಆಮೇಲೆ ಮೇಲಿಂದ ಕೆಳಗಡೆ ತನಕ ಹೊಡ್ಕೊಂಡೇ ಕರ್ಕೊಂಬಂದರು. ಇಲ್ಲಿ ಕೆಳಗಡೆ ಹಾಕಿದ್ರು. ಕೆಳಗಡೆ ಹಾಕಿ ಮತ್ತೆ ಹೊಡಿತಾ ಇದ್ರು. ಹಂಗೆ ಹೊಡ್ಕೊಂಡೆ ಈ ರೋಡಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಸರ್. ಕೈಯಲ್ಲಿ ಹೊಡೆದ್ರು, ಕಡ್ಡಿಯಲ್ಲಿ ಹೊಡೆದ್ರು. ವಿಚಾರ ಏನೂ ಗೊತ್ತಿಲ್ಲ ಸರ್. ನರಸಿಂಹರಾಜು ಮೇಲೆ ಹಲ್ಲೆ ಮಾಡ್ತಿದ್ದಂತೆ ಈತನ ತಾಯಿ ಬಿಡಿಸೋದಕ್ಕೆ ಹೋಗಿದ್ದಾರೆ. ಆಗ ಹೆಣ್ಣು ಮಗಳ ಮೇಲೂ ಕೈ ಮಾಡಿದ್ದಾರೆ. ರಸ್ತೆಯುದ್ದಕ್ಕೂ ಹಲ್ಲೆ ಮಾಡಿದ್ರಿಂದ ಗಂಭೀರವಾಗಿ ಗಾಯಗೊಂಡ ನರಸಿಂಹರಾಜು ರಸ್ತೆಯಲ್ಲದೆ ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದ. ಕೂಡಲೇ ಕುಟುಂಬಸ್ಥರೆಲ್ಲ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ವೈದ್ಯರು ತಪಾಸಣೆ ಮಾಡುವುದಕ್ಕೂ ಮೊದಲೇ ನರಸಿಂಹರಾಜುವಿನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ನಮ್ಮ ಮಗನ ಮೇಲೆ ಹಲ್ಲೆ ಮಾಡಿದ್ರಿಂದಲೇ ಆತ ಸಾವನ್ನಪ್ಪಿದ್ದಾನೆ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೆತ್ತವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದುವರೆಗೂ ಯಾವತ್ತೂ ಫಿಟ್ಸು ಎಂಥದ್ದು ಏನೂ ಇಲ್ಲ. ಅದೇ ಫಿಟ್ಸ್ ಬಂದಿದೆ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಇಷ್ಟು ಉದ್ದ 7 ಅಡಿ ಇರ್ತಾನವನು. ಹಂಗೆ ಬಿದ್ದಿದ್ದಾನೆ. ನಾನು ಹೋಗಿ ಇಲ್ಲಿ ಮುಟ್ಟಿದ್ರೆ ಏನೂ ಇಲ್ಲ, ಇಲ್ಲೆಲ್ಲ ಮುಟ್ಟಿದ್ರೆ ಏನೂ ಇಲ್ಲ. ಕೇಳಿದ್ರೆ ಫಿಟ್ಸ್ ಬಂದರೆ ಹೀಗೆ ಇರುತ್ತೆ ಅಂದರು. ನಾನು ಇದು ಮುಂಚೆ ಯಾರನ್ನ ಆ ಥರ ನೋಡಿರಲಿಲ್ಲ. ಡೆತ್ತು ಕನ್ಫರ್ಮೇಷನ್ ಕೊಟ್ಟಿತ್ತು KC ಜನರಲ್ ಹಾಸ್ಪಿಟ್ಲಲ್ಲಿ. ಬಟ್ ಅನ್ಕಾನ್ಷಿಯಸ್ ಸ್ಟೇಜಲ್ಲೇ ಪೊಲೀಸ್ ಅವರೇ ಆಟೋದಲ್ಲಿ ಕೂರಿಸಿದ್ರು. ಪ್ರಕರಣ ದಾಖಲಿಸಿಕೊಂಡಿರೋ ಯಶವಂತಪುರ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ನರಸಿಂಹರಾಜುಗೆ ಫಿಟ್ಸ್ ಕಾಯಿಲೆ ಕೂಡಾಗಿತ್ತಂತೆ. ಹೀಗಾಗಿ ಫಿಟ್ಸ್ನಿಂದ ಸಾವನ್ನಪ್ಪಿದ್ನ ಅಥವಾ ಹಲ್ಲೆಯಿಂದಲೇ ಪ್ರಾಣ ಬಿಟ್ನ ಅಂತ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ತನ್ನ ಸಹೋದರ ಶ್ರೀ ನರಸಿಂಹರಾಜು ಅನ್ನೋರಿಗೆ ಶ್ರೀಮತಿ ಲಕ್ಷ್ಮಿ ಮತ್ತು ಅವರ ಸಂಬಂಧಿಕರು ಸೇರಿ
ಹೊಡೆದಿದ್ದಾರೆ ಅಂತ ಹೇಳಿ. ಸಬ್ಸಿಕ್ವೆಂಟ್ಲಿ ಆಸ್ಪತ್ರೆಯಲ್ಲಿ ಅವರು ಡೆತ್ ಆಗಿದ್ದಾರೆ. ಅವರು ಅದೇ ಹೊಡೆದ ಕಾರಣಕ್ಕಾಗಿ ಕೊಲೆ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ವಿ. ಬಟ್ ಕೊಲೆಗೆ ನಿಜವಾದ ಕಾರಣ ಏನು ಅನ್ನೋದು ಪೋಸ್ಟ್ ಮಾರ್ಟಮ್ ವರದಿ ಬಂದ ಮೇಲೆ ನಮಗೆ ಗೊತ್ತಾಗ್ತದೆ. ಒಟ್ನಲ್ಲಿ ಆಂಟಿ ಆಸೆಗೆ ಬಿದ್ದವ ದುರಂತ ಅಂತ್ಯ ಕಂಡಿದ್ದು. ಮರಣೋತ್ತರ ಪರೀಕ್ಷೆಯ ನಂತರ ಸಾವಿನ ಅಸಲಿ ಸತ್ಯ ಹೊರಬೀಳಲಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆತ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್. ವಯಸ್ಸಿನಲ್ಲಿ ತಂದೆಯ ಸಮಾನವಾಗಿದ್ದ. ಆದ್ರೆ ವಿದ್ಯಾರ್ಥಿನಿಗೆ ಕೆಟ್ಟ ಮೆಸೇಜ್ ಮಾಡ್ತಿದ್ದವ ಕೊಡಬಾರದ ಕಾಟ ಕೊಡ್ತಿದ್ದಾನೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಯುವತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರೆ. ಆದ್ರೆ ಕೆಲವೊಬ್ರು ಮಾಡೋ ಅನಾಚಾರಗಳು ಗುರು ಅನ್ನೋ ಪದಕ್ಕೆ ಕಳಂಕ ತರ್ತಿವೆ. ವಿದ್ಯಾರ್ಥಿಗಳನ್ನ ತಿದ್ದಿ ತೀಡಬೇಕಿದ್ದವರೇ ಮಾಡಬಾರದ್ದನ್ನ ಮಾಡ್ತಿದ್ದಾರೆ. ಶಿಷ್ಯರನ್ನ ತಮ್ಮ ಮಕ್ಕಳಂತೆ ಕಾಣಬೇಕಿದ್ದವರೇ ಕಾಮದ ಕಣ್ಣಲ್ಲಿ ನೋಡ್ತಿದ್ದಾರೆ. ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮೇಲೆಯೂ ಇಂಥದ್ದೇ ಆರೋಪ ಕೇಳಿ ಬರ್ತಿದೆ. 3ನೇ ವರ್ಷದ ಮೆಡಿಕಲ್ ವಿದ್ಯಾರ್ಥಿನಿಗೆ ಕೆಟ್ಟ ಮೆಸೇಜ್ ಮಾಡಿದ್ದಲ್ಲದೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋ ಆರೋಪ ಹಲ್ಚಲ್ ಎಬ್ಬಿಸಿದೆ. ಅದೇನೋ ಗೊತ್ತಿಲ್ಲ, ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅಂದ್ರೆ ಒಂದಲ್ಲ ಒಂದು ಅವಾಂತರಗಳು ಇದ್ದಿದ್ದೆ. ಬೇಡದ ವಿಷಯಕ್ಕೆ ಸದ್ದು ಮಾಡಿದ್ದು ಜಾಸ್ತಿ. ಈ ಸಾಲಿಗೀಗ ಮತ್ತೊಂದು ಸೇರ್ಪಡೆಯಾಗಿದೆ. ಪ್ರೊಫೆಸರ್ ಪೋಲಿ ಆಟದ ಸುದ್ದಿ ಚಿಕ್ಕಮಗಳೂರಿನ ಬೀದಿಯಲ್ಲೂ ಸದ್ದು ಮಾಡ್ತಿದೆ. ಇವರೇ ನೋಡಿ ಪೋಲಿ ಪ್ರೊಫೆಸರ್. 2 ವರ್ಷದ ಹಿಂದೆ ಅಟಾನಮಿ ಪ್ರೊಫೆಸರ್ ಗಂಗಾಧರ್ ಹಾಗೂ ವಿದ್ಯಾರ್ಥಿನಿ ಒಬ್ಬರ ನಡುವೆ ನಡೆದ ಗುಪ್ತ ಸಂಭಾಷಣೆ ದೊಡ್ಡ ಸುದ್ದಿಯಾಗಿತ್ತು. ಮೆಡಿಕಲ್ ಕಾಲೇಜಿನ ಮೂಲೆಯಲ್ಲೂ ಮೆಸೇಜ್ ಕಹಾನಿ ಹರಿದಾಡಿತ್ತು. ಇವರ ಕಣ್ಣಿಗೆ ಬೆಂಗಳೂರು ಮೂಲದ ವಿದ್ಯಾರ್ಥಿನಿ ಒಬ್ಬಳು ಬಿದ್ದಿದ್ಲಂತೆ. ಅಶ್ಲೀಲ ಮೆಸೇಜ್ ಮಾಡೋದಲ್ಲದೆ ಅಸಭ್ಯವಾಗಿಯೂ ನಡೆದುಕೊಳ್ತಿದ್ರಂತೆ. ಇವರ ನಡೆ ವಿರುದ್ಧ ಸಿಡಿದೆದ್ದವರಿಗೆಲ್ಲ ಅಟೆಂಡೆನ್ಸ್ ಕಡಿಮೆ ಇದೆ ಅಂತ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಿದೆ. ನೊಂದ ಯುವತಿ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದ್ದು ತಮಗೆ ಕಳಿಸಿರೋ ಅಶ್ಲೀಲ ಮೆಸೇಜ್ ಬಗ್ಗೆ 10 ಆರೋಪ ಮಾಡಿದ್ದಾಳೆ. ಯಾವಾಗ ಇದು ದೊಡ್ಡ ವಿಷಯ ಆಯಿತು, ಮೆಡಿಕಲ್ ಕಾಲೇಜ್ನ ಡೀನ್ ಡಾಕ್ಟರ್ ಹರೀಶ್ ಪ್ರೊಫೆಸರ್ ಗಂಗಾಧರ್ಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ವಾಟ್ಸಪ್ ಮೆಸೇಜಲ್ಲಿ ಏನೇನು ಕಳಿಸಿದ್ದಾರೆ ಅಂತ ಅದನ್ನು ಹೇಳಿದ್ದಾರೆ. ಅದು ಗಮನಕ್ಕೆ ಬಂದ ತಕ್ಷಣ ನಾನು ಪ್ರೊಫೆಸರ್ ಗಂಗಾಧರ್ ಅವರಿಗೆ ಕಾರಣ ಕೇಳಿ ನಾನು ನೋಟಿಸ್ನ ಇಶ್ಯೂ ಮಾಡಿದ್ದೀನಿ. ನೋಟಿಸ್ಗೆ ಉತ್ತರ ಬಂದ ತಕ್ಷಣ ಅದನ್ನು ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಪ್ರೊಫೆಸರ್ ಗಂಗಾಧರ್ ವಿರುದ್ಧ ಈ ರೀತಿಯ ಆರೋಪ ಕೇಳಿ ಬರ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಇಂಥದ್ದೇ ಆರೋಪಗಳು ಸುದ್ದಿಯಾಗಿದ್ವು. ಆದರೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ತಮ್ಮಲ್ಲೇ ಎಲ್ಲವನ್ನ ಮುಚ್ಚಿ ಹಾಕೊಂಡಿದ್ರು. ಆದರೆ ಈ ಬಾರಿ ಎಲ್ಲ ಬಯಲಾಗಿದೆ. ನೊಂದ ವಿದ್ಯಾರ್ಥಿನಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದು ನನಗೆ ನ್ಯಾಯ ಸಿಗಬೇಕು ಅಂತ ಕಣ್ಣೀರಿಡ್ತಿದ್ದಾಳೆ. ಫಸ್ಟ್ ಇಯರ್ MBBS ಮಾಡ್ತಿದ್ದಾಗಿಂದನೂ ನನಗೆ ಅನಾಟಮಿ HOD ಡಾಕ್ಟರ್ ಗಂಗಾಧರ್ ಅವರು ತುಂಬ ಕಿರುಕುಳ ನೀಡ್ತಿದ್ರು ಸರ್. ತುಂಬ ಮೆಸೇಜಸ್ ಮಾಡ್ತಿದ್ರು. ನಾನು ರಿಪ್ಲೈ ಏನಾದರೂ ಮಾಡಿಲ್ಲ ಅಂತಂದರೆ ನಂಗೆ ಸೂಸೈಡಲ್ ಥಾಟ್ಸ್ ಬರುತ್ತೆ, ನೀನು ರಿಪ್ಲೈ ಮಾಡಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಎಲ್ಲ ನನ್ನ ಕರೆದು ತುಂಬ ಮಾತಾಡಿದ್ದಾರೆ. ಆಗ ನಾನು 3rd ಫ್ಲೋರಲ್ಲಿ ಇರ್ತೀನಿ, ನನ್ನ ಒಬ್ಬಳೇ ಮೀಟ್ ಮಾಡು, ನಿನ್ಗೆ ಅಟೆಂಡೆನ್ಸ್ ಎಲ್ಲ ಕೊಡ್ತೀನಿ ಅಂತ ಎಲ್ಲ ತುಂಬ ಮಾತಾಡಿದ್ದಾರೆ. ಇದು ಬರೀ ಗಂಗಾಧರ್ದು ಅಷ್ಟೇ, ಬೇರೆಯವರಿಗೂ ಮೆಸೇಜ್ ಮಾಡಿದ್ದಾರೆ ಅಂತ ನನಗೆ ಹೇಳಿದ್ದಾರೆ. ಯಾಕೆಂದರೆ ನಾನು ಎಲ್ಲರದ್ದು ಆ ಹುಡುಗಿರ್ದೆಲ್ಲ ನಾನು ವಿಚಾರ ತಗೊಳಕ್ಕಾಗೋದಿಲ್ಲ. ನಾನು ಯಾವಾಗ ಮುಂದೆ ಸ್ಟ್ಯಾಂಡ್ ಬಂದೆ, ಯಾವಾಗ ಈ ವಿಚಾರಗಳು ಬಂತು, ನನಗೆ ಕ್ಲಾಸ್ ತಗೊಳಕ್ಕೆ ಬಿಟ್ಟಿಲ್ಲ ಸರ್. ಆ ಕಡೆ ನೋಡಿದ್ರೆ ಇವಳಿಗೆ ಪ್ರಾಬ್ಲಮ್, ಈ ಕಡೆ ನೋಡಿದ್ರೆ ನನಗೆ ಪ್ರಾಬ್ಲಮ್ಮು. ಇದೆಲ್ಲ ಏನಕ್ಕೆ ಸರ್ ಇವ್ರಿಗೆ ಬೇಕು? ಒಟ್ನಲ್ಲಿ ಗುರು ಅನಿಸಿಕೊಂಡವರು ವಿದ್ಯಾರ್ಥಿಗಳ ಪಾಲಿಗೆ ಮಾರ್ಗದರ್ಶಕರಾಗಿರಬೇಕು. ಅದನ್ನ ಬಿಟ್ಟು ಮಾಡಬಾರದನ್ನ ಮಾಡೋದಕ್ಕೆ ಹೋದ್ರೆ ಹೀಗೆ ಆಗೋದು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಆತ ಇಡೀ ಊರಲ್ಲಿ ದೊಡ್ಡ ನಾಯಕ ಅನಿಸಿಕೊಂಡಿದ್ದ. ಒಂದು ಬಾರಿ ಪುರಸಭೆಯ ಅಧ್ಯಕ್ಷ ಕೂಡ ಆಗಿದ್ದ. ಆದ್ರೆ ಅದೇನ್ ಗ್ರಹಚಾರ ಕೆಟ್ಟಿತ್ತೋ ಏನೋ, ಕಂಡವರ ಮನೆ ಕನ್ನ ಹಾಕೋದಕ್ಕೆ ಹೋಗಿ ಜೈಲು ಸೇರಿದ್ದಾನೆ. ಹಳ್ಳಿ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಕೇಡುಗಾಡಲ್ಲಿ ನಾಯಿ ಮೊಟ್ಟೆ ಇಡುತ್ತಾ ಅಂತ. ಈತನನ್ನ ನೋಡ್ತಿದ್ರೆ ಈ ಮಾತು 100ಕ್ಕೆ 100 ಸತ್ಯ ಅನ್ನಿಸ್ತಿದೆ. ಯಾಕಂದ್ರೆ ಇವನಿಗದೇನು ಕೇಡುಗಾಲ ಬಂದಿತ್ತೋ ಗೊತ್ತಿಲ್ಲ, ಕಂಡೋರ್ ಮನೆಗೆ ಕನ್ನ ಹಾಕೋದಕ್ಕೆ ಹೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಇವನೇನು ಸಾಮಾನ್ಯದವನಲ್ಲ, ಮದ್ದೂರಿನ ಮಾಜಿ ಪುರಸಭಾ ಅಧ್ಯಕ್ಷ. ಊರಲ್ಲೆಲ್ಲ ಒಳ್ಳೆ ಹೆಸರಿಟ್ಕೊಂಡಿದ್ದ ಪಾರ್ಟಿ. ಆದ್ರೆ ಮಾಡಿದ್ದೀಗ ಮಣ್ಣು ತಿನ್ನೋ ಕೆಲಸ. ಇಳಿ ಸಂಜೆ ಹೊತ್ತಲ್ಲಿ ಮನೆಗೆ ನುಗ್ಗಿದವ 15 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದ. ಮನೆಗೆ ಕನ್ನ ಹಾಕಿದ ಮಾಜಿ ಪುರಸಭಾ ಅಧ್ಯಕ್ಷ. ಸಿಸಿಟಿವಿಯಲ್ಲಿತ್ತು ಸಾಕ್ಷ್ಯ, ಬಯಲಾಯ್ತು ಮರಿಗೌಡನ ರಹಸ್ಯ.
ಮುಖಕ್ಕೆ ಮಾಸ್ಕ್ ಹಾಕೊಂಡು ಮಳ್ಳನಂಗೆ ಹೋಗ್ತಿದ್ದಾನಲ್ಲ, ಇವನೇ ನೋಡಿ ಮದ್ದೂರಿನ ಮಾಜಿ ಪುರಸಭಾ ಅಧ್ಯಕ್ಷ. ಹೆಸರು MK ಮರಿಗೌಡ ಅಂತ. ಹೇಳ್ಕೊಳ್ಳೋದಕ್ಕೆ ರಾಜಕೀಯ ನಾಯಕ, ಆದ್ರೆ ಮಾಡಿದ್ದು ಮಾತ್ರ ಮನೆಹಾಳ ಕೆಲಸ. ಇವನಿಗದ್ಯಾವ ಸಂಕಷ್ಟ ಒಕ್ಕರಿಸಿತ್ತೋ ಗೊತ್ತಿಲ್ಲ. ಕೈಯಲ್ಲಿ ಕಾಸಿಲ್ಲ ಅಂತ ಕಂಡೋರ್ ಮನೆಗೆ ಕನ್ನ ಹಾಕೋ ಪ್ಲಾನ್ ಮಾಡಿದ್ದಾನೆ. ಆಗಸ್ಟ್ 26ನೇ ತಾರೀಕು ರಾತ್ರಿ 8 ಗಂಟೆ ಸಮಯ ಟೀ ಶರ್ಟು ನೈಟ್ ಪ್ಯಾಂಟ್ ಹಾಕ್ಕೊಂಡು ಎಂಟ್ರಿ ಕೊಟ್ಟಿದ್ದಾನೆ. ಯಾವ ಕಡೆ ನೋಡಿದ್ರೂ ಜನ ಓಡಾಡ್ತಿದ್ರು. ಹೊರಗೆ ಕೆಲಸಕ್ಕೆ ಹೋದವರು ಕೂಡ ಸರಿಯಾಗಿ ಮನೆಗೆ ಬಂದಿರಲಿಲ್ಲ. ಅದ್ಯಾವ ಬಂಡ ಧೈರ್ಯದಲ್ಲಿ ಕಳ್ಳತನಕ್ಕಿಳಿದಿದ್ನೋ ದೇವರೇ ಬಲ್ಲ. ದೊಡ್ಡಿ ಬೀದಿಯ ಗ್ಯಾಸ್ ಚಂದ್ರು ಅನ್ನೋರ ಮನೆಯನ್ನೇ ಟಾರ್ಗೆಟ್ ಮಾಡಿ ಅಖಾಡಕ್ಕಿಳಿದಿದ್ದಾನೆ. ಮನೆಯ ಯಜಮಾನ ಮನೆಯಲ್ಲಿಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಸ್ಟೈಲ್ ಆಗಿ ಬಂದು ಡೋರ್ ಬೆಲ್ ಮಾಡಿದ್ದಾನೆ. ಮನೆಯಲ್ಲಿದ್ದ ಹೆಣ್ಮಗಳು ಯಾರೋ ಬಂದ್ರು ಅಂತ ಬಾಗಿಲು ತೆರೆಯುತ್ತಿದ್ದಂತೆ ಮಾಜಿ ಅಧ್ಯಕ್ಷನ ಅಟ್ಟಹಾಸ ಶುರುವಾಗಿತ್ತು. ಮನೆಯೊಳಗಿದ್ದ ಸುಶೀಲಮ್ಮ ಬಾಗಿಲು ತೆರೆಯುತ್ತಿದ್ದಂತೆ ಸೀದಾ ಒಳಗೆಂಟ್ರಿ ಕೊಟ್ಟಿದ್ದಾನೆ. ಚಾಕು ತೋರಿಸಿದ್ನೋ ಇನ್ನೇನ್ ತೋರಿಸಿದ್ನೋ ಗೊತ್ತಿಲ್ಲ. ಕಿರುಚಿಕೊಂಡ್ರೆ ಇಲ್ಲೇ ಕಥೆ ಮುಗಿಸ್ತೀನಿ ಅಂತ ಭಯ ಹುಟ್ಟಿಸಿದ್ದಾನೆ. ನಂತರ 15 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚ್ಕೊಂಡು ಎಸ್ಕೇಪ್ ಆಗಿದ್ದ. ಅದು ಕೂಡ ಯಾವುದೋ ಸಣ್ಣದೊಂದು ಕವರ್ನಲ್ಲಿ ಆಭರಣಗಳನ್ನ ಹಾಕ್ಕೊಂಡು ನಡುಬೀದಿಯಲ್ಲೇ ನಡೆದುಕೊಂಡು ಹೋಗಿದ್ದ. ಮಾಜಿ ಅಧ್ಯಕ್ಷ ಕಳ್ಳತನಕ್ಕಿಳಿಯೋದಕ್ಕೂ ಆ ಕಡೆ ಮದ್ದೂರಲ್ಲಿ ಕೋಮುದಳ್ಳೂರಿ ಹೊತ್ತಿ ಉರಿಯೋದಕ್ಕೂ ಸಮನಾಗಿತ್ತು. ಗಣೇಶನ ಗಲಭೆ ಜೋರಾಗಿ ಸದ್ದು ಮಾಡುತ್ತಿದ್ದರಿಂದ ಪೊಲೀಸರು ಈ ಕಡೆ ಗಮನ ಹರಿಸಿರಲಿಲ್ಲ. ದರೋಡೆ ಕೇಸನ್ನ ಅಲ್ಲಿಗೆ ಮರೆತು ಹೋಗಿದ್ರು. ಹೀಗಾಗಿ ಮರಿಗೌಡ ಕೂಡ ಬಿಂದಾಸಾಗಿ ಓಡಾಡಿಕೊಂಡಿದ್ದ. ನನ್ನನ್ನ ಹಿಡಿಯೋದಕ್ಕಾಗಲ್ಲ, ಕೇಸ್ ಖತಮ್ ಆಯ್ತು ಬಿಡು ಅಂದ್ಕೊಂಡಿದ್ದ. ಆದರೆ ಇತ್ತೀಚೆಗೆ ಕಳ್ಳತನ ಪ್ರಕರಣದ ಕಡೆ ನಿಗಾ ವಹಿಸಿದ್ದ SP ವಿಶೇಷ ತಂಡ ರಚಿಸಿದ್ರು. ಹೀಗಾಗಿ CCTV ದೃಶ್ಯ ಆಧರಿಸಿ ಪೊಲೀಸರು ತನಿಖೆಗಿಳಿಯುತ್ತಿದ್ದಂತೆ ಮರಿಗೌಡ ಅಂಧರಾಗಿದ್ದಾನೆ. ಸುಶೀಲಮ್ಮ ಅಂತೇಳಿ ಒಬ್ಬರೇ ವಾಸವಾಗಿರ್ತಾರೆ. ಆ ಮನೆಯ ಪಕ್ಕದಲ್ಲೇ ಒಬ್ಬನು ಮರಿಗೌಡ ಅಂತೇಳಿ ವಾಸವಾಗಿದ್ದವನೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ. ಈ ಒಂದು ಪ್ರಕರಣದ ಆರೋಪಿ ಏನು ಮರಿಗೌಡ ಇದ್ದಾನೆ. ಈತ ಆ ಮದ್ದೂರು ಪುರಸಭೆಯ ಅಧ್ಯಕ್ಷನಾಗಿ 2002ನೇ ಇಸ್ವಿಯಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದ. ಒಟ್ನಲ್ಲಿ ಊರಲ್ಲಿ ದೊಡ್ಡ ಲೀಡರ್ ಅಂತ ಗುರುತಿಸಿಕೊಂಡವ ಕಳ್ಳತನ ಕೇಸ್ನಲ್ಲಿ ಲಾಕ್ ಆಗಿದ್ದಾನೆ. ಇಳಿ ಸಂಜೆ ಹೊತ್ತಲ್ಲೇ ಕಳ್ಳತನ ಮಾಡೋದಕ್ಕೆ ಹೋಗಿ ಕಂಬಿ ಹಿಂದೆ ಸೇರಿದ್ದಾನೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಕೋಟ್ಯಾಂತರ ಭಕ್ತರ ಕನಸು ಕೊನೆಗೂ ನನಸಾಗಿದೆ. ಅಯೋಧ್ಯೆಯ ರಾಮಮಂದಿರ ಅಧಿಕೃತವಾಗಿ ಸಂಪೂರ್ಣಗೊಂಡಿದೆ. ಹೀಗಾಗಿ ರಾಮನೂರಲ್ಲಿ ಇವತ್ತು ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇತ್ತು. ವರ್ಷಗಳ ನಿರಂತರ ಪ್ರಯತ್ನದ ಫಲ ಅಯೋಧ್ಯೆಯಲ್ಲಿ ರಾರಾಜಿಸಿದೆ. 30 ವರ್ಷಗಳ ಸುದೀರ್ಘ ಹೋರಾಟದ ಫಲ ಅಯೋಧ್ಯೆಯಲ್ಲಿ ಕಾಣಿಸಿದೆ. ಶತಶತಮಾನಗಳೇ ಉರುಳಿದ್ರೂ ರಾಮ ಜನ್ಮಭೂಮಿಯಲ್ಲಿ ಪ್ರಭು ಶ್ರೀರಾಮ ಅಮರ, ಅಜರಾಮರನಾಗಿಯೇ ಇರ್ತಾನೆ ಅನ್ನೋ ಹೃದಯಗಳ ಕನಸು ನನಸಾಗಿದೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಪೂರ್ಣವಾಗಿದ್ದು ಭಕ್ತರಿಗೆ ಇವತ್ತು ಅಧಿಕೃತವಾಗಿ ಸಂಪೂರ್ಣ ಸಮರ್ಪಣೆಯಾಗಿದೆ. भगवान बसवन्ना उनके अनुभव मंटपा की जानकारी भी सीमित रखी गई। अनुभव मंटपा यानी जहां सामाजिक, धार्मिक और आर्थिक विषयों पर सार्वजनिक बहस होती थी. ಅಯೋಧ್ಯೆಯ ರಾಮ ಮಂದಿರವನ್ನ ಹಿಂದೂ ಸಂಪ್ರದಾಯದಂತೆ ಇವತ್ತು ಲೋಕಾರ್ಪಣೆ ಮಾಡಲಾಯಿತು. ಬೆಳಗ್ಗೆ 10 ಗಂಟೆಗೆ ಅಯೋಧ್ಯೆಗೆ ರಸ್ತೆ ಮೂಲಕ ಬಂದ ಪ್ರಧಾನಿ ಮೋದಿ ಸೀದಾ ಅಯೋಧ್ಯೆಗೆ ಬಂದರು. ಅಯೋಧ್ಯೆ ರಾಮ ಮಂದಿರ ಆವರಣದಲ್ಲಿ ನಿರ್ಮಾಣವಾಗಿರುವ 7 ಮಹಾ ತಪಸ್ವಿಗಳಾದ ಮಹರ್ಷಿ ವಶಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ಮಹರ್ಷಿ ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದ್ರಾಜ ಮತ್ತು ಮಾತಾ ಶಬರಿಗೂ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿದರು. ಸಪ್ತ ಮಹರ್ಷಿಗಳಿಗೆ ಪೂಜೆ ಸಲ್ಲಿಸಿ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಕೋಟಿ ಕೋಟಿ ಭಕ್ತರಿಗೆ ದರ್ಶನ ನೀಡ್ತಿರೋ ಬಾಲರಾಮನ ಸನ್ನಿಧಿ ತಲುಪಿದರು. RSS ಮುಖ್ಯಸ್ಥ ಮೋಹನ್ ಭಾಗವತ್ ಜೊತೆಗೆ ಬಾಲರಾಮನಿಗೆ ರೇಷ್ಮೆ ವಸ್ತ್ರ, ಬೆಳ್ಳಿಯ ಕಿರೀಟ,
ಚಾದರವನ್ನ ಅರ್ಪಿಸಿದರು. ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರ ಆಜ್ಞಾಪನೆಯಂತೆ ಪೂಜಾ ಕೈಂಕರ್ಯಗಳನ್ನು ಪ್ರಧಾನಿ ಮೋದಿ, ಮೋಹನ್ ಭಾಗವತ್ ನೆರವೇರಿಸಿದರು. ಅಯೋಧ್ಯೆ ರಾಮನಿಗೆ ಪೂಜೆ ಸಲ್ಲಿಸಿದ ಬಳಿಕ ಮೋಹನ್ ಭಾಗವತ್ ಮತ್ತು ಪ್ರಧಾನಿ ಮೋದಿ ಧ್ವಜಾರೋಹಣದ ಜಾಗಕ್ಕೆ ಬಂದರು, ಪುಷ್ಪಾರ್ಚನೆ ಮಾಡಿದ್ರು. ಇಬ್ರು ಒಟ್ಟಿಗೆ ಅಯೋಧ್ಯೆ ಗರ್ಭಗುಡಿಯ ಮೇಲೆ ಧ್ವಜಾರೋಹಣಕ್ಕೆ ಚಾಲನೆ ಕೊಟ್ಟರು. ಗರ್ಭಗುಡಿಯ ಉತ್ತುಂಗಕ್ಕೆ ಕೇಸರಿ ಧ್ವಜ ತಲುಪ್ತಾ ಇದ್ದಂತೆ ಪ್ರಧಾನಿ ಮೋದಿ ಭಕ್ತಿ ಪರವಶರಾಗಿ ಕೈಮುಗಿದ್ರು. ಆಮೇಲೆ ಅಯೋಧ್ಯೆಯ ಕಾರ್ಯಕ್ರಮದ ವೇದಿಕೆಯಲ್ಲೇ ಮೋದಿ ಭಾಷಣ ಮಾಡಿ ಅಭಿವೃದ್ಧಿ ಭಾರತಕ್ಕೆ ರಾಮನೇ ಮೂಲ ಅಂದ್ರು. प्राण प्रतिष्ठा हुई है तब से लेकर आज तक करीब 45 करोड़ श्रद्धालु यहां दर्शन के लिए आ चुके हैं. ये वो पवित्र भूमि है जहां 45 करोड़ लोगों के चरण रज पड़े हैं और इससे अयोध्या और आसपास के लोगों की आय में आर्थिक परिवर्तन आया है, वृद्धि हुई है. राम यानी आदर्श, राम यानी मर्यादा, राम यानी जीवन का सर्वोच्च चरित्र, राम यानी सत्य और पराक्रम का संगम. राम सिर्फ एक व्यक्ति नहीं, राम एक मूल्य है, एक मर्यादा है, एक दिशा है. अगर भारत को साल 2047 तक विकसित बनाना है, अगर समाज को सामर्थ्यवान बनाना है, तो हमें अपने भीतर राम को जगाना हो. ಅಯೋಧ್ಯೆ ಪುಣ್ಯ ಭೂಮಿಯ ಹೋರಾಟವನ್ನ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಮೆಲುಕು ಹಾಕಿದ್ರು. एक सार्थकता का दिवस है. इतने लोगों ने सपना देखा, इतने लोगों ने प्रयास किए, इतने लोगों ने अपने प्राण अर्पण किए. आज उनकी स्वर्गस्थ आत्मा तृप्त हुई होगी. हिंदू समाज ने लगातार 500 साल और बाद के दीर्घ आंदोलन में अपने इस स्वत्व को सिद्ध किया और रामलला आ गए, मंदिर बन गया. ऐसा सपना उन्होंने देखा था, बिल्कुल वैसा. और मैं कहूं कि उन्होंने जो सपना देखा था उससे भी अधिक भव्य और अधिक सुंदर ये मंदिर बन गया है. हमारे हृदय में वो निश्चय का सृजन करे, तपस का सृजन करे, ये शुभकामना मैं आप सबको देता हूं. ಮೋದಿ ಹೇಳಿದಂತೆ, ಯೋಗಿ ನುಡಿದಂತೆ, ಭಾಗವತ್ ನೆನಪು ಮಾಡಿಕೊಂಡಂತೆ ಅಯೋಧ್ಯೆ ರಾಮ ಮಂದಿರ ಕಾರ್ಯ ಸಕಾರಗೊಂಡಿದೆ. ಹೀಗಾಗಿಯೇ ರಾಮ ಮಂದಿರಕ್ಕಾಗಿ ಹೋರಾಡಿದವರ ಕುಟುಂಬಕ್ಕೆ ಬುಡಕಟ್ಟು ಜನಾಂಗದವರು, ಅರಣ್ಯವಾಸಿಗಳು, ಬಾಬ್ರಿ ಮಸೀದಿ ವಿರುದ್ಧ ಕಾನೂನು ಹೋರಾಟ ನಡೆಸಿದವರ ಕುಟುಂಬದವರನ್ನು ಗೌರವಿಸಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.